ಆದ್ರೂ ಬಿಡಲ್ಲ, ಹತ್ತಲೇಬೇಕು. ಕಷ್ಟ ಇಲ್ಲ, ಸುಸ್ತಾಗೋಗಿ ಯಾವಾಗಲೇ ಏನು ತೊಂದರೆ ಇಲ್ಲ. 50 ರೂಪಾಯಿಗೆಲ್ಲ ಏನು ಮೋಸ ಇಲ್ಲ. ಬರೀ ಇಂಥದೆಯಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಂತೂ ಸಾಕಾಗಿದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಾನೆ. ಟೇಕ್ ಯು, ಬೈ ಬೈ, ಟಾಟಾ, ಸಿ ಯು. ಒಳ್ಳೇದು ಮಾಡ್ತದ ಅಂತೂ ಫೈನಲ್ ಆಗಿ ಇನ್ನ ಫುಲ್ ರೆಡಿ ಆಗೋಣ. ಇನ್ನು ಹೋಗ್ಬಿಟ್ಟು ಬಾರೋ ಅಪರೂಪದ ಬಳ್ಳಂದಿ ನಮ್ಮ ಲವರ್ ಬಾಯ್ ನೋಡು. ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುರೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನಂತೂ ಸಾಕಾಗಿದ್ದೀನಿ. ಯೂಟ್ಯೂಬ್ ವಿಡಿಯೋಸ್ ಅಂತೂ ತುಂಬ ದಿನದಿಂದ ಮಾಡಿರಲಿಲ್ಲ. ಒಂದು 7-8 ತಿಂಗಳಾಗಿತ್ತು. ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ಸಿಂದ ನಾನು ವಿಡಿಯೋಸೇ ಮಾಡೋಕ್ಕಾಗಿರಲಿಲ್ಲ. ಇವತ್ತೊಂದು ವಿಶೇಷವಾದ ಒಂದು ಪ್ಲೇಸ್ಗೆ ಬಂದಿದ್ದೀನಿ. ನೋಡ್ತಾ ಇದ್ದರೆ ಬ್ಯಾಕ್ಗ್ರೌಂಡ್ ಗೊತ್ತಾಗುತ್ತೆ. ಈ ಪ್ಲೇಸಿಂದ ನಾನು ಯೂಟ್ಯೂಬ್ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟು, ಬೆಂಬಲ ನನ್ನ ಮೇಲೆ ಇರಬೇಕು ಅಂತ ಕೇಳ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದೀರಲ್ಲ, ವೆಲ್ಕಮ್ ಟು ತಿರುಪತಿ ಎಲ್ಲರಿಗೂ. ಬೆಳಗ್ಗೆ 6 ಗಂಟೆಗೆ ಗೇಟ್ ಓಪನ್ ಆಗ್ತದೆ. ಈಗ ನೈಟ್ ಅಂತೂ ಓಪನ್ ಆಗಲ್ಲ. ನೈಟಲ್ಲಿ ಹತ್ತೋದಕ್ಕೆ ಬಿಡಲ್ಲ, ಯಾಕೆಂದರೆ ಚಿರತೆ ಕಾಟ ಇರೋದ್ರಿಂದ ಬಿಡಲ್ಲ. ಬೆಳಗ್ಗೆ 6 ಗಂಟೆ ಓಪನ್ ಆಗ್ತದೆ, ಆಗ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿಂದ ನಾನು ವಿಡಿಯೋನ ಶುರು ಮಾಡ್ತೀನಿ. ಪ್ರತಿಯೊಂದು ಕೂಡ ಗೈಡ್ಲೈನ್ ಮಾಡ್ತೀನಿ. ಮತ್ತೆ ಮೇಲೆ ನನ್ನ ಕೈಲಿ ಆದಷ್ಟು ಇಲ್ಲಿ ಟಿಕೆಟ್ ತಗೊಂಡೆ, ಇಲ್ಲಿ ಕೆಳಗಡೆ ಟಿಕೆಟ್ ತೊಗೊಬೋದು, ಏನು ತೊಂದರೆ ಇಲ್ಲ. ಟಿಕೆಟ್ ತೊಗೊಬೋದು, ಇಲ್ಲ ಅಂದರೆ ಆನ್ಲೈನಾಗಿ ಬುಕ್ ಮಾಡ್ಕೊಬೋದು. ಬಟ್ ನಮಗೆ ಆನ್ಲೈನಲ್ಲಿ ಸಿಗದೇ ಇರೋ ಕಾರಣದಿಂದ ನಾನು ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಇಷ್ಟೊತ್ತು ವೆಯ್ಟ್ ಮಾಡಿಬಿಟ್ಟು ಬಂದಿರೋದು. ಅದರಿಂದ ಲೇಟ್ ಆಯಿತು ಸ್ವಲ್ಪ. ಬೆಳಗ್ಗೆಗೆ ಬೆಟ್ಟ ಹತ್ಕೊಂಡು ಹೋಗ್ಬೇಕಂದ್ರೆ ಪ್ರತಿಯೊಂದು ಕೂಡ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಬ್ರೋ, ಫೈನಲ್ ಆಗಂತೂ ಗೇಟ್ ಓಪನ್ ಆಗಿಬಿಡ್ತು. ಈಗ ಮೆಟ್ಲತ್ಕೊಂಡು ನಾವು ತಿರುಪತಿ ಬೆಟ್ಟದ ಮೇಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ನಾವು ಮೆಟ್ಲು ಹತ್ತಕ್ಕೆ ಮುಂಚೆ ಮೆಟ್ಲಿಗೆ ಪೂಜೆ ಮಾಡೋದಕ್ಕೋಸ್ಕರಾಗಿ ಪೂಜೆ ಐಟಮ್ನ ತಗೊತಾ ಇದ್ದೀವಿ. ಹೊಟ್ಟೆ ಸಾಲು ಇಚ್ಛೆ ಲೇకపోతే ಏನಂತ 100 ರೂಪಾಯಿ ಹೋಗುದಂತೆ ತಗೊಂತಲ್ಲ ಮೋಸ್ಟ್ಲಿ ಅವರು. ఆకు పూలు పైన అక్కడే ఆకు పూలు అక్కడ పెట్టేరండి. ಅಲ್ಲ ಗೈಸ್, ಫೈನಲ್ ಆಗಂತೂ ಪೂಜೆ ಮುಗೀತು. ಇಲ್ಲಿಂದ ಆಚೆಕ್ಕೆ ಓಡೋಣ. ಎಷ್ಟು ಅವರ್ನಲ್ಲಿ ನಾವು ಈಗ ಮೆಟ್ಲನ್ನು ಹತ್ಕೊಂಡು ಹೋಗ್ತೀವಿ ಅಂತ ನೋಡೋಣ. ಟೋಟಲಾಗಿ 3550 ಮೆಟ್ಲಿದೆ ಟೋಟಲಾಗಿ. ಎಷ್ಟು ಅವರ್ನಲ್ಲಿ ಹತ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ. ಬೇಗ 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 ಟಕ ಟಕ ಅಂತ ಹೊರಡೋಣ. ನೀವೇನಾದರೂ ಮೆಟ್ಲತ್ತಿದ್ರೆ ಎಷ್ಟು ಅವರ್ನಲ್ಲಿ ನೀವು ಮೇಲೆ ಬೆಟ್ಟ ಹತ್ಕೊಂಡು ಹೋಗಿದ್ರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತೆ ಬನ್ನಿ ನೋಡೋಣ. ಗೋವಿಂದ ಗೋವಿಂದ. ಗುರು, ಟೋಟಲ್ 9 ಕಿಲೋಮೀಟ್ರ್ ಇದೆ. 3550 ಮೆಟ್ಲು ಅಂತ 9 ಕಿಲೋಮೀಟ್ರ್ ಇದ್ದೇ ಇರಲೇಬೇಕು. ಮತ್ತೆ ತಮಾಷೆನಾ? ಇರಲೇಬೇಕಲ್ಲ ಅಷ್ಟು. ದೇವರೇ ಭಗವಂತ ನಮ್ಮನ್ನು ಕಾಪಾಡಪ್ಪ. ಮಳೆಬೀಳಲ್ಲ ಗುರು, ಅಲ್ಲೆಲ್ಲ ಇರೋದು ಕಣ. ಕಷ್ಟ ಇಲ್ಲ, ಸುಸ್ತಾಗೋಗಿ. ಅಪ್ಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಲವ್ ಯು ಅಂದಾಳೆ. ಹೌದಾ? ಪಾಪ ಹುಡುಗಿ ವಿಡಿಯೋದಲ್ಲಿ ಕಾಣಿಸ್ಕೊಂಡೆ ಅಂತ ಅಂದ್ಬಿಟ್ಟು ಶಾಕ್ ಆಗಿಬಿಟ್ರು ಒಂದೇ ಸಡನ್ ಆಗಿ. ತುಂಬ ದಿನ ಆದಮೇಲೆ ಬೆಟ್ಟ ಹತ್ತಾ ಇದ್ದೀನಿ, ಆಗ್ತಲ್ಲ ಗುರು. ಆದರೂ ಬಿಡಲ್ಲ, ಹತ್ತಲೇಬೇಕು ಹೋಗಲೇಬೇಕು ಅಷ್ಟೇ. ನಮ್ಮ ಲವರ್ ಬಾಯ್ ನೋಡು, ಕಷ್ಟಪಟ್ಟು ಹತ್ತದಾನೆ. ಇಲ್ಲಿ ಹೋಗೋ ದಾರಿಯಲ್ಲಿ ಜಿಂಕೆಗಳು ಸಿಗ್ತವೆ, ಅದ್ರ ಜೊತೆ ಆಟ ಆಡ್ಕೊಂಡು ಹೋಗ್ತೀವಿ ನಾವು. ಈ ಕಡೆ ಹೋಗ್ತೀವಿ. ಮುಂದೆ ಹೇಳ್ಕೊಳ್ಳೋ.
ಏನಾದರೂ ಕೊಡಬೇಕಂದ್ರೆ ಹತ್ರ ಬರುತ್ತಷ್ಟೇ, ಇಲ್ಲ ಅಂದರೆ ಚಿನ್ನ ಅಂದರೂ ಬರಲ್ಲ, ರನ್ ಆದರೂ ಬರಲ್ಲ. ಹತ್ರ ಮಾತ್ರ ಏನಾದರೂ ಕೊಟ್ಟರೆ ಹತ್ರ ಬರುತ್ತೆ, ತಿನ್ನುತ್ತೆ, ಆಗ ಮುಟ್ಬೋದಷ್ಟೇ. ಅದೊಂದೇ ಚಾಯ್ಸ್. ಪಾಪ ಇಲ್ಲಿ ಲಿಫ್ಟು ಕಿಸ್ ಕೊಡೋಕೆ ಹೋದ. ನಮ್ಮ ಹುಡುಗ ಪಾಪ ಆಗಲಿಲ್ಲ, ಏನೇ ಮಾಡಿದ್ರು ಆಗಲಿಲ್ಲ. ಈ ಥರ ನೀರು ಬರೋದು ಲೊಕೇಶನ್ ಏನು ಅಂತಂದರೆ ಹೋಗೋ ದಾರಿಯಲ್ಲೇ ಸಿಗುತ್ತೆ. ಬಟ್ ಆದರೆ ಮಳೆ ಟೈಮ್ನಲ್ಲಿ ಮಾತ್ರ ಈ ಥರ ಸಿಗುತ್ತೆ. ಸಖತ್ತಾಗಿರುತ್ತೆ ಅಂತೂ, ಸಖತ್ ಎಂಜಾಯ್ ಮಾಡ್ಬೋದು ಅಲ್ಲಿ ಮಾತ್ರ. ಬ್ರೋ ಈ ವ್ಯೂ ಅಂತೂ ಸಾಕಾಗಿದೆ, ಚಿಂದಿಯಾಗಿದೆ ಬ್ರೋ. ನೋಡ್ರಿ ಬ್ರೋ, ಎಂಜಾಯ್. ಸ್ವಲ್ಪ ಮೇಲೆ ನಡೆಯಲು ನೆಂದೋಗ್ತೀವಿ. ಅದು ಮುಂಜ ಇಲ್ಲ ಮಳೆ ಮಂಜು ಬ್ರೋ. ಫೈನಲ್ ಆಗಂತೂ ಮನ್ಕಾಲ್ ಮೆಟ್ಲ ಹತ್ರ ಬಂದೇ ಬಿಟ್ವಿ. ಸಕ್ಕದಾಗ ಮಳೆ ಇದೆ ಅಂತೂ ಫುಲ್ ಮಳೆಯಲ್ಲಿ ನೆನ್ಕೊಂಡು ಬಂದು ಫುಲ್ ನೆಂದೋಗ್ಬಿಟ್ಟಿದ್ವಿ. ಈಗ ಮಣ್ಕಾಲ್ ಮೆಟ್ಲನ್ನ ಹತ್ತಬೇಕು, ಇದೇ ಫೈನಲ್ ಆಗಿ. ಇದು ಮೇಲೆ ಹತ್ತಿರ ಸೀದಾ ಟೆಂಪಲ್ಗೆ ಹೊರಟೋಗ್ತೀವಿ. ಮಣ್ಕಾಲ್ ಮೆಟ್ಲನ್ನ ಹತ್ತೋಣ ಬನ್ನಿ ಬ್ರೋ. ಮಣ್ಕಾಲ್ ಮೆಟ್ಲು ಅಂತಂದರೆ ಹೇಗಿರುತ್ತೆ ಗೊತ್ತಾ? ನೋಡಿ, ಇಲ್ಲಿ ಒಬ್ರು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಈ ಥರ ಮಣ್ಕಾಲಲ್ಲಿ ಹತ್ತಬೇಕು ಮೇಲಕ್ಕೆ, ನೀಟಾಗಿ ನೋಡಿ ಈ ಥರ ಮೇಲಕ್ಕೆ ಹತ್ತಬೇಕಾಗುತ್ತೆ. ಕೆಲವರೆಲ್ಲ ಅಷ್ಟು ದೂರ ಹತ್ತುಬಿಟ್ಟು 9 ಮೆಟ್ಲು ಹತ್ತಿರ ಸಾಕು. ಅಲ್ಲಿ ಕೆಲವರು ಮೇಲೆವ್ರಿಗೆ ಹತ್ಕೊಂಡು ಹೋಗ್ತಾರೆ, ಕೆಲವರು 9 ಮೆಟ್ಲನ್ನು ಹತ್ಕೊಂಡ್ಬಿಟ್ಟು ಕಂಪ್ಲೀಟನ್ನು ಮಾಡ್ಕೊತಾರೆ. ನೋಡಿ ಈ ಥರ ಹತ್ತಬೇಕು. ಈಗ ನಾವು ಕೂಡ ಆ ಮಣ್ಕಾಲ್ ಮೆಟ್ಲನ್ನು ಹತ್ತೋಣ ಬನ್ನಿ ಬ್ರೋ. ಮಣ್ಕಾಲ್ ಮೆಟ್ಲನ್ನು ಹತ್ತೋರು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ 9 ಮೆಟ್ಲಾಯಿತು. 9 ಮೆಟ್ಲನ್ನ ನಾನು ಹತ್ತಿದ್ದೀನಿ. ಇಲ್ಲಿಂದ ನಡ್ಕೊಂಡು ಹೋಗೋಣ. ಅದ್ರ ಮೇಲೆ ಅಂತೂ ಆಗಲ್ಲ, ತುಂಬ ಕಷ್ಟ. ಏನು ಗುರು, ಈಗ ನಮ್ಮ ಹುಡುಗ ಕೈ ಮುಕ್ಕೊಂಡು ಹತ್ತದಾನೆ ನೋಡಿ. ಇಲ್ಲಿ ಫುಲ್ಲು ಡೀಪಾಗಿ ಭಕ್ತಿಯಿಂದ ಕೈಯನ್ನು ಮುಗ್ತಾ ಇದ್ದಾನೆ. ಈಗ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಬಾರ ಸತ್ತೆ ಹತ್ತೀಯ ನೀನು, ಹತ್ಬೇಕು, ತಲೆ ಮೇಲೆ ಕೆತ್ತಬೇಕು. ಕಷ್ಟಪಟ್ಟು ಹತ್ತದನ್ನು ನೋಡಿ. ಆ ಥರ ಮೊಣ್ಕಾಲು ಮೆಟ್ಲನ್ನು ಹತ್ಕೊಬೇಕು. 9 ಮೆಟ್ಲನ್ನು ಹತ್ತೇ ಬಿಟ್ಟ. ಕೆಲವೊಬ್ರು ಕೋರಿಕೆ ಇರೋರು ಏನು ಮಾಡ್ತಾರೆ ಅಂತಂದರೆ ಫುಲ್ ಹತ್ತುತ್ತಾರೆ. ಕೋರಿಕೆ ಇಲ್ದಿರೋರು 9 ಮೆಟ್ಲನ್ನು ಹತ್ಬಿಟ್ಟು ಕಂಪ್ಲೀಟ್ ಮಾಡ್ಕೊತಾರೆ. ಪಕ್ಕ ಕೋರಿಕೆ ಇರೋರು ಮಾತ್ರ ಫುಲ್ ಹತ್ತಾರೆ. ಆಲ್ಮೋಸ್ಟ್ ಕೆಲವೊಬ್ರಲ್ಲ, ಕೆಲವೊಬ್ರು ಹತ್ತಲ್ಲ. 9 ಮೆಟ್ಲನ್ನು ಹತ್ಬಿಟ್ಟು ಕಂಪ್ಲೀಟ್ ಮಾಡ್ತಾರೆ. ಫೈನಲ್ ಆಗಿರೋದೇ ಈ ಮೆಟ್ಲು ಅಷ್ಟೇ. ಈ ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ರೆ ನಾವು ಮೇಲಕ್ಕೆ ಟೆಂಪಲ್ಗೆ ಹೋಗೇ ಬಿಡ್ತೀವಿ. ಹೋಗಿ ಗುರು, ಫೈನಲ್ ಆಗಿ ತಿರುಪತಿ ಬೆಟ್ಟ ಹತ್ಕೊಂಡ್ಬಂದ್ವಿ. ಸ್ವಲ್ಪ ರೂಮ್ನ ಬುಕ್ ಮಾಡ್ಕೊಳೋದು ಸ್ವಲ್ಪ ಲೇಟ್ ಆಯಿತು. ಇನ್ನೊಂದು ಸ್ವಲ್ಪ ಜನ ಇದ್ದರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಲ್ಲೇ 1-1.5 ಅವರ್ ಆಗೋಯಿತು. ಕರೆಕ್ಟಾಗಿ ಬೆಳಗ್ಗೆ ನಾವು 6 ಗಂಟೆಗೆ ಬಿಟ್ಟಿದ್ದು ತಿರುಪತಿ ಬೆಟ್ಟ ಹಟ್ಟೋದಕ್ಕೆ. ಕರೆಕ್ಟಾಗಿ ಎಕ್ಸಾಕ್ಟಾಗಿ 10 ಗಂಟೆಗೆ ಬಂದ್ವಿ. 10 ಗಂಟೆ ಬಂದು ಕೀ ತೊಗೊಂಡು ಎಲ್ಲ ಮಾಡಿಕೊಂಡು ಸೀದಾ ಈಗ ರೂಮಿಗೆ ಬಂದಿದ್ವಿ. ರೂಮ್ ಹೇಗಿದೆ ಅಂತ 50 ರೂಪಾಯಿ ಕೊಟ್ರಾಗನ ರೂಮ್ ಸಿಗುತ್ತೆ. ಅದರಲ್ಲಿ 500 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮುಂಚೆ ಯಾವುದೇ ಥರ ಡೆಪಾಸಿಟ್ ಇರಲಿಲ್ಲ ಅನ್ನಿಸ್ತದೆ. ಇತ್ತು ಅಂತ ಹೇಳ್ತದಾನೆ. 500 ರೂಪಾಯಿ ಡೆಪಾಸಿಟ್ ಮಾಡಿ 50 ರೂಪಾಯಿ ರೂಮ್ ನೋಡೋಣ ಈಗ ಹೇಗಿದೆ ಅಂತ ಅಂದ್ಬಿಟ್ಟು ಬನ್ನಿ. 50 ರೂಪಾಯಿ ರೂಮ್ ನೋಡಿದ್ರು. ಇಲ್ಲಿ 2 ಬೆಡ್ ಇದೆ. ಇಲ್ಲೇನಿಲ್ಲ, ಚಿಕ್ಕದಾಗ ಒಂದು ಕಬೋರ್ಡ್ ಇದೆ. ಸರಿನಾ? ಕಬೋರ್ಡ್ ಆದಮೇಲೆ ಇಷ್ಟಿದೆ ಅಷ್ಟೇ ಜಾಗ. ಓಕೆ, ಏನು ತೊಂದರೆ ಇಲ್ಲ. 50 ರೂಪಾಯಿಗೆಲ್ಲ ಏನು ಮೋಸ ಇಲ್ಲ. ಇಲ್ಲಿ ಬಾತ್ರೂಮ್ ಇದೆ ಅಷ್ಟೇ. ಬಿಸಿನೀರಾದರೆ ಸುಡ್ತೈತೆ ಗುರು, ಸಖತ್ ಸುಡ್ತೈತೆ. ಆ ರೇಂಜಿಗೆ ಬರ್ತಿದೆ ಬಿಸಿನೀರು ಮಾತ್ರ. ಬಟ್ ಏನು ಮೋಸ ಇಲ್ಲ ಗುರು. 50 ರೂಪಾಯಿ ರೂಮ್ ಏನು ತೊಂದರೆ ಇಲ್ಲ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಬಂದಾಗ ಬಿಸಿನೀರು ಬೇರೆ ಕಡೆ ಹಿಡ್ಕೊಂಬರ್ಬೇಕಾಗಿತ್ತು. ಈಗ ಯಾವುದೇ ಥರ ಹಿಡ್ಕೊಂಬರೋಂಥ ಸೀನೆಲ್ಲ ಇಲ್ಲ. ಎಲ್ಲ ಬಿಸಿನೀರು ಕೂಡ ಇಲ್ಲೇ ಬರ್ತೈತೆ, ಬಿಸಿ ಬಿಸಿ ಕಾಯ್ತೈತೆ. ಅಂತೂ ಫೈನಲ್ ಆಗಿ ಇನ್ನು ಫುಲ್ ರೆಡಿ ಆಗೋಣ. ಇನ್ನು ಹೋಗ್ಬಿಟ್ಟು ಗುಂಡೆಲ್ಲ ಮಾಡಿಸ್ಕೊಂಡು ನೀಟಾಗಿ ಗುಂಡೆಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿಕೊಂಡು ತಿರುಪತಿ ಈಗ ದರ್ಶನಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. 2 ಗಂಟೆಗೆ ದರ್ಶನ ಆಗಿದೆ ನಮಗೆ. ಎಲ್ಲ ಫುಲ್ ಅಷ್ಟರೊಳಗೆ ರೆಡಿ ಆಗಿಬಿಟ್ಟು ನಾವು ಬರಬೇಕು. ಬಂದು ಸ್ನಾನ ಮಾಡಿಕೊಂಡು ರೆಡಿ ಆಗೋಣ. ದರ್ಶನಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಥರ ವಿಡಿಯೋ ಮಾಡೋಕ್ಕಾಗಲ್ಲ. ಒಳಗಡೆ ಯಾರು ಮಾಡಿಸ್ತಾರೆ ಹೇಳಿ? ನಿಮಗೂ ಗೊತ್ತಿರೋದೇ ತಾನೆ. ಮತ್ತು ಇನ್ನೇನು ನಾವು ಹೊಸ್ದಾಗಿ ಹೇಳುವಂಥದ್ದು ಏನಿಲ್ಲ. ಸರಿನಾ? ಈಗ ಗುಂಡು ಮಾಡಿಸ್ಕೊಂಬರಕ್ಕೆ ಹೋಗೋಣ ಬನ್ನಿ.
ಇಲ್ಲಿ ಒಂದು ಟೋಕನ್ ಅನ್ನು ಕೊಡ್ತಾರೆ, ಒಂದು ಟೋಕನ್ನು ಒಂದು ಬ್ಲೇಡು. ಆ ಟೋಕನ್ ನಂಬರ್ ಏನಿರುತ್ತೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಚಾರ್ಜಸ್ ಇರಲ್ಲ. ಇಲ್ಲಿ ನೋಡ್ತಿರ್ಬೋದು ಅರಕೆ ಕೊಡುವಂಥ ಜಾಗ. ಅಂತೂ ಇಂತೂ ಫೈನಲ್ ಆಗಿ ದರ್ಶನ ಮುಗಿಸ್ಕೊಂಡ್ಬಂದ್ವಿ. 2 ಗಂಟೆ ಹೋದ್ವಿ. 2 ಗಂಟೆ ಹೋಗ್ಬಿಟ್ಟು 6 ಗಂಟೆವರೆಗೂ ವೆಯ್ಟ್ ಮಾಡಿ ದರ್ಶನ ಮುಗಿಸ್ಕೊಂಬಂದ್ರಿ. ಆದರೆ ಸಖತ್ತಾಗಾಯಿತು ದರ್ಶನ ಮಾತ್ರ. ಆದರೆ ಜನ ಜಾಸ್ತಿ, ಇವತ್ತು ಅಮಾವಾಸ್ಯೆ ಅಲ್ವಾ, ಅದರಿಂದ ಜನ ಜಾಸ್ತಿ ಬಂದಿದ್ದಾರೆ. ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ 2 ಅವರಲ್ಲಿ ನಿಂಗೆ ದರ್ಶನ ಆಗಿಬಿಡ್ಬೇಕು. ಜನ ಜಾಸ್ತಿ ಇರೋದ್ರಿಂದ ದರ್ಶನ ಆಗಲಿಲ್ಲ ಬೇಗ. 2 ಗಂಟೆ ಹೋದವರು 6 ಗಂಟೆ ದರ್ಶನ ಮಾಡ್ಕೊಂಬಂದ್ಬಿಟ್ಟು ಈಗ ರೂಮ್ಗೆ ಹೋಗಿ ಮತ್ತೆ ಬಂದು ಜಸ್ಟ್ ಈಗ ತಾನೇ ನಾವು ಒಂದು ಪ್ರಸಾದನ ತಿನ್ಕೊಂಡು ಹಾಗೆಯೇ ರೂಮ್ಗೆ ಹೋಗ್ತಾಯಿದ್ವಿ. ನಾಳೆ ಬೆಳಗ್ಗೆ ಊರಿಗೆ ಹೊರಟಿದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ಮತ್ತು ಆಮೇಲೆ ಇನ್ನೂ ಕೆಲವೊಂದು ಪ್ಲೇಸ್ಗಳಿದ್ವು, ಫುಲ್ಲು ಮಳೆ ಇರೋದ್ರಿಂದ, ಮಳೆ ಇರೋ ಕಾರಣದಿಂದ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೂ ಕೆಲವೊಂದೆಲ್ಲ ವೀಡಿಯೋಸ್ ಮಾಡಬೇಕಾಗಿತ್ತು. ಮಳೆ ಇರೋದ್ರಿಂದ ಮಾಡೋಕ್ಕಾಗದೆ ಕಾರಣದಿಂದ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಕೆಲವೊಂದು ಪ್ಲೇಸ್ಗಳು ತೋರಿಸ್ತೀನಿ. ಇಲ್ಲೆಲ್ಲ ಕೆಲವೊಂದು ಟೆಂಪಲ್ಸ್ ಇದೆ. ಕೆಳಗಡೆ ತಿರುಪತಿ ಕೆಳಗಡೆ ಹೋದ್ರೆ ಅಲ್ಲೊಂದು ಝೂ ಇದೆ. ಕೆಲವೊಂದೆಲ್ಲ ನೋಡೋ ಪ್ಲೇಸ್ಗಳಿದ್ದಾವೆ. ನೀವೇನಾದರೂ ತಿರುಪತಿಗೆ ಬಂದಾಗ ತಿರುಪತಿಗೆ ಬಂದುಬಿಟ್ಟು ಬರೀ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ಬೇಡಿ. ಕೆಲವೊಂದು ಝೂ ಎಲ್ಲ ಇದೆ, ಝೂಗೆ ಹೋಗಿ. ಕೆಲವೊಂದು ಟೆಂಪಲ್ಸ್ ಇರ್ತದೆ, ಎಲ್ಲಿಂದನೋ ಬಂದಿರ್ತದೆ ದೂರಿಂದ. ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನೋ ಯೂಸ್ ಆಗುತ್ತೆ ಅನ್ನೋ ಥರ ಆದರೆ ನೀವು ಬಂದು ಹೋಗ್ಬಿಡೋದಾದರೆ ಓಕೆ. ಬಟ್ ಆದರೆ ಸ್ವಲ್ಪ ಒಂದು 5 ದಿನ 6 ದಿನ 4-5 ದಿನ ಬರ್ತಿರಲ್ವ, ಅವಾಗ ಏನು ಮಾಡ್ತೀರ ಅಂತಂದರೆ ಇದೆಲ್ಲ ಒಂದೇ ಸತಿಗೆ ನೀವು ಮುಗಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಾಚ್ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಟೇಕ್ ಯು, ಬೈ ಬೈ, ಟಾಟಾ, ಸಿ ಯು. Moment, please.